ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹೇಗಿತ್ತು ಅಂಬಿಕಾ? ಭವಿಷ್ಯದ ಕೆಲವು ತುಣುಕುಗಳನ್ನ ತೋರಿಸಿದ್ದೀನಿ. ಚೆನ್ನಾಗಿತ್ತಾ? ಹಾ, ಇನ್ನೊಂದು ವಿಷಯ ಗೊತ್ತಾ ಅಂಬಿಕಾ? ಒಂದ್ ವೇಳೆ ನೀನೇನಾದ್ರೂ ಈ ವಿಷಯನೆಲ್ಲ ನಿನ್ ತಂಗಿ ದುರ್ಗನಿಗೆ ಹೇಳಿದ್ರೆ ನನ್ನ ದಾರಿ ತುಂಬಾ ಸುಲಭ ಆಗ್ಬಿಡತ್ತೆ. ಯಾಕೆ ಹೇಳು? ಈಗ ನನ್ನ ದಾರಿಗೆ ತೊಡಕಾಗಿರೋಳೆ ದುರ್ಗಾ. ಅವಳೇನಾದ್ರೂ ಈ ಮನೆಯಿಂದ ಆಚೆ ಹೋದ್ರೆ ನಾನು ಅಂದ್ಕೊಂಡಿದ್ದನ್ನೆಲ್ಲ ಸುಲಭವಾಗಿ ಸಾಧಿಸ್ಬಿಡ್ಬೋದು. ಎಸ್, ಏನು ಹಾಗೆ ನೋಡ್ತಾ ಇದ್ಯಾ? ದುರ್ಗಾ ಏನಾದ್ರೂ ಈ ಮನೆಯಿಂದ ಆಚೆ ಹೋದ್ರೆ, ಅಕಸ್ಮಾತ್ ಸತ್ತೇ ಹೋದ್ರೆ ಏನಾಗತ್ತೆ ಅನ್ನೋದನ್ನು ತೋರಿಸ್ತೀನಿ ನೋಡು. ಇಲ್ಲ ಇಲ್ಲ, ಯಾಕೆ ಕೂಗಾಡ್ತಾ ಇದೀಯ ಅಂಬಿಕಾ? ನಾನ್ ಸರಿಯಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ಹೌದು, ನಿನಗೆ ಈ ಕೂಗಾಡೋದನ್ನ ಬಿಟ್ಟು ಇನ್ನೇನ್ ಗೊತ್ತಿದೆ ಹೇಳು? ಈಗ ಕೋಪದಲ್ಲಿ ಕೂಗಾಡ್ತಾ ಇದ್ಯಾ. ನೋವಾದ್ರೆ ಇದನ್ನೆಲ್ಲ ಹೋಗಿ ದುರ್ಗನ ಹತ್ರ ಹೇಳ್ತೀಯ. ಅಕಸ್ಮಾತ್ ದುರ್ಗಾನೇ ಇಲ್ಲಿಂದ ಹೊರಟೋದ್ರೆ ಹಾ? ನಿನ್ಗೇನು ಮಾಡಕ್ಕಾಗಲ್ಲ ಅಲ್ವಾ? ಯಾಕೆ ಮಾಡ್ತಿದ್ದೀರಾ? ಪಾಪ ಹಿತನ್ ಯಾಕೆ ಕೊಲ್ಲೋದಕ್ಕೆ ಹೋಗ್ತಾ ಇದ್ದೀರಾ? ನಮ್ಮಮ್ಮನ್ ಯಾಕೆ ಸಾಯಿಸಿದ್ರಿ? ನನ್ನ ಯಾಕೆ ಸಾಯಿಸಿದ್ರಿ ಹೇಳಿ. ಓ, ಪರವಾಗಿಲ್ವೇ? ತುಂಬಾ ವಿಷಯಗಳನ್ನೇ ತಿಳ್ಕೊಂಡಿದ್ಯಾ ಅಂಬಿಕಾ? ನೀನೀಗಾಗ್ಲೇ ತಿಳ್ಕೊಂಡಿರೋ ವಿಷಯಗಳೇ ಜಾಸ್ತಿ ಆಗಿದೆ. ಇನ್ನೂ ವಿಷಯಗಳನ್ನ ತಿಳ್ಕೋಬೇಕು ಅಂದ್ರೆ ಅದು ನಿನಗೆ ಒಳ್ಳೇದಲ್ಲ, ಅಪಾಯನೇ ಜಾಸ್ತಿ. ಸೊ ಇನ್ಮುಂದೆ ನೀನು ಒಳ್ಳೆ ದೆವ್ವದ ತರ ಸುಮ್ಮನಿದ್ಬಿಡು, ಆಯ್ತಾ? ಮನೇಲಿ ಏನೇನಾಗ್ತಿದೆ ಅಂತ ನೀನ್ ನೋಡ್ಬಹುದಷ್ಟೇ, ಎಲ್ಲ ವಿಷಯದಲ್ಲೂ ತಲೆ ಹಾಕಬಾರ್ದು. ಇಲ್ಲ ಅಂಬಿಕಾ, ಸ್ಪಷ್ಟವಾಗಿ ಹೇಳ್ತಾ ಇದೀನಿ, ಕೇಳಿಸ್ಕೊ. ನಿನ್ನ ಮಿತಿಯಲ್ಲಿ ನೀನ್ ಇರ್ಬೇಕು. ಈ ಮಾಳ್ವಿಕನ್ ಕೋಪ ಬರೋ ಥರ ನೀನೇನಾದ್ರೂ ನಡ್ಕೊಂಡ್ರೆ ಅದು ಪರಿಣಾಮ ಅನುಭವಿಸೋದು ನೀನಲ್ಲ, ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋರ್ಗೆ ಏನಾಗ್ಬೋದು ಅಂತ ನೀನೇ ನೋಡ್ದ್ಯಲ್ಲ. ಹುಷಾರ್. ಇಲ್ಲ, ದುರ್ಗಂಗ್ ನಾನು ಸತ್ಯ ಹೇಳ್ಬಾರ್ದು. ಆದ್ರೆ ನಾನು ಸುಮ್ಮನಿರಕ್ಕೂ ಆಗಲ್ವಲ್ಲ. ಏನ್ ಮಾಡೋದು? ಇಲ್ಲ, ಹೇಗಾದ್ರೂ ಮಾಡಿ ದುರ್ಗಂಗೆ ಮಾಳ್ವಿಕಾ ಬಗ್ಗೆ ಎಚ್ಚರಿಕೆ ಕೊಡ್ಲೇಬೇಕು.
ಜ್ವರ ಸ್ವಲ್ಪ ಕಮ್ಮಿ ಆಗಿದೆ. ನೆಕ್ಸ್ಟ್ ಯಾರನ್ನ ಜೈಲಿಗೆ ಕಳಿಸ್ಬೇಕು ಅಂತ ಅನ್ಕೊಂಡಿದ್ಯಾ? ಏನ್ ಹೇಳ್ತಿದ್ದೀರಾ ಅತ್ತೆ? ನಾನು ಯಾರಿಗೂ ಜೈಲಿಗೆ ಕಳಿಸಿಲ್ಲ. ನೀನ್ ಯಾರ ಹತ್ರ ಬೇಕಾದ್ರೂ ನಾಟಕ ಆಡ್ಬೋದು, ಆದ್ರೆ ಈ ನಿನ್ನ ಮಾಳ್ವಿಕಾ ಅತ್ತೆ ಹತ್ರ ಚಾನ್ಸೇ ಇಲ್ಲ. ಅತ್ತೆ ನಿಜವಾಗ್ಲೂ ನಾನು ಯಾರಿಗೂ... ತರುಣ್, ನೀನಾಗೆ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಈ ವಿಷಯ ತಿಳಿಸಿದ್ಯಾ ಅಂತ ನನಗೆ ಅವತ್ತೇ ಗೊತ್ತಿತ್ತು. ಈ ಮನೇಲಿ ಎಷ್ಟು ಜನ ಇದ್ದಾರೆ ಹೇಳು? ಇರೋ ಅಷ್ಟು ಜನರಲ್ಲಿ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಯಾರು ವಿಷಯ ತಿಳಿಸ್ತಾರೆ? ಪ್ರಾಣೇಶ್ ಖಂಡಿತವಾಗ್ಲೂ ಇಂಥ ಕೆಲಸ ಎಲ್ಲ ಮಾಡಲ್ಲ. ಇನ್ನು ನೀನಮ್ಮ ದಮಯಂತಿ, ಆ ಟೈಮಲ್ಲಿ ಪೊಲೀಸ್ನವ್ರಿಗೆ ಫೋನ್ ಮಾಡಿ ವಿಷಯ ತಿಳಿಸ್ಬೇಕು ಅನ್ನೋ ಬ್ರೈನು ಖಂಡಿತ ಆಕೆಗಿಲ್ಲ. ಯೂಶಲಿ ಇಂಥ ಕೆಲಸ ಎಲ್ಲ ಮಾಯ ಮಾಡ್ತಾಳೆ, ಆದರೆ ಮಾಯನೇ ಹಾಸ್ಪಿಟಲೈಸ್ ಆಗಿದ್ರಿಂದ ಅವಳಂತೂ ಈ ಕೆಲಸ ಮಾಡಿರೋಕ್ಕೆ ಚಾನ್ಸ್ ಇಲ್ಲ. ಇನ್ನು ಉಳಿದಿರೋದು ಯಾರು? ನೀನು. ಅಂಡ್ ಮೋರ್ ಓವರ್, ಇಂಥ ಕೆಲಸ ಎಲ್ಲ ಮಾಡೋದಕ್ಕೆ ಬ್ರೈನ್ ಬೇಕು. ಅದಿರೋದು ನಿನಗೆ ಮಾತ್ರ ಅಲ್ವಾ? ತರುಣ್, ಭಯ ಪಡೋ ಅಗತ್ಯ ಇಲ್ಲ. ಇನ್ಫ್ಯಾಕ್ಟ್ ನೀನ್ ಮಾಡಿರೋ ಈ ಪ್ಲಾನು ನನಗೆ ತುಂಬಾ ಇಂಪ್ರೆಸ್ ಆಗಿದೆ. ಇಂಪ್ರೆಸ್? ಸಾರ್ಕಾಸ್ಟಿಕ್ ಆಗಿ ಹೇಳ್ತಿದ್ದೀರಾ? ಜೆನ್ಯೂನ್ ಆಗಿ ಹೇಳ್ತಾ ಇದ್ದೀನಿ. ಅಂದ್ರೆ ನಿಮ್ಗೆ ನನ್ನ ಮೇಲೆ ಕೋಪ ಇಲ್ವಾ? ಖಂಡಿತ ಇಲ್ಲ ತರುಣ್. ನಿಜ ಹೇಳಬೇಕು ಅಂದ್ರೆ ನೀನ್ ಮಾಡಿರೋ ಈ ಕೆಲಸಕ್ಕೆ ನಾನು ಸಪೋರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂದಮೇಲೆ ಇನ್ಮೇಲೆ ನಾನು ಹೇಗೆ ಕೋಪ ಮಾಡ್ಕೊಳ್ಳಿ ಹೇಳು? ಏನು ಹೇಳ್ತಿದ್ದೀರಾ ಅತ್ತೆ? ಸಪೋರ್ಟ್ ಮಾಡ್ತೀರಾ? ಬಟ್ ಯಾಕೆ? ಕೆಲವೊಂದಕ್ಕೆ ಕಾರಣ ಕೇಳಬಾರ್ದು ಅಷ್ಟೆ. ನೀನು ಮಾಡಬೇಕಾಗಿರೋದು ಇಷ್ಟೇ ತರುಣ್. ನಾನು ನಿನಗೆ ಏನೇನು ಕೆಲಸಗಳನ್ನ ಹೇಳ್ತೀನೋ ಅದನ್ನೆಲ್ಲ ಚಾಚು ತಪ್ಪದೆ ನೀನು ನಿಭಾಯಿಸ್ಬೇಕು. ನೀನು ಹಾಗೆ ಮಾಡೋದ್ರಿಂದ ನೀನೇನೇ ಕೇಳಿದ್ರು ನನ್ನ ಸಪೋರ್ಟ್ ನಿನಗಿದ್ದೇ ಇರುತ್ತೆ. ಏನಂತೀಯ? ಡನ್ ಅತ್ತೆ. ಗುಡ್. ಸರಿ, ಹಾಗಾದ್ರೆ ಕೆಲಸನ ಇವತ್ತಿಂದನೇ ಶುರು ಮಾಡೋಣ. ಹಾಂ, ಈಗಲೇ ಶುರು ಮಾಡಬೇಕು. ಈಗಲೇನಾ? ಏನು ಮಾಡಬೇಕು?